ಬೆಳಗ್ಗೆ ಎದ್ದ ತಕ್ಷಣ ಅವಳದೊಂದು ಸ್ಮೈಲ್ ಇರುತ್ತಲ್ವಾ, ಆ ಸ್ಮೈಲ್ ಒಂದು ನೋಡಿದ್ರೆ ಸಾಕು ಎಲ್ಲಾನು ಮರ್ತೋಗ್ಬಿಡುತ್ತೆ ನನಗಂತೂ. ಯಾವುದೇ ಥರದ್ದು ಇರಿಟೇಷನ್ಸು ಆ ಥರ ಎಲ್ಲ ಏನೂ ಆಗಲ್ಲ. ಆ ಬೇಬಿ ಪ್ರಾಡಕ್ಟ್ಸ್ಗಿಂತನೂ ಕಾಸ್ಟ್ಲಿನೇ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹನಿಗೆ ಯಾವ ಒಂದು ಡೈಪರ್ ಯೂಸ್ ಮಾಡ್ತೀನಿ ಆ್ಯಂಡ್ ಅವಳಿಗೆ ಯಾವುದು ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು. ತುಂಬ ದಿನ ಅನ್ಕೋತಿದ್ದೆ, ಬಟ್ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು 2023ಯ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟು 24 ಬರ್ತಾ ಇದೆ. ಸೊ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳ ಕಡೆಯಿಂದನೂ ಅಲ್ಲ. ಸೊ 23ಗೆ ನಮಗೆ ಬೆಸ್ಟ್ ಗಿಫ್ಟ್ ಅಂದರೆ ನಮ್ಮ ಮಗಳೇನೆ. ಸೊ ತುಂಬಾ ಸ್ಪೆಷಲ್ ಪ್ರೀಷಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ 23ರಲ್ಲಿ ಏನು ಅಂದ್ಕೊಂಡಿದ್ದು ಆಗಿಲ್ವೋ, ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಕೂಡ ಕೆಲವೊಂದು ನಮಗೆ ಲೈಫಲ್ಲಿ ಆಗಿದೆ. ಸೊ ಅಂದ್ಕೊಂಡಿದ್ದು ಕೂಡ ಸಿಕ್ಕಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗೋ ಆಗಿದೆ. ಸೊ ನೆಕ್ಸ್ಟ್ 24ರಲ್ಲಿ ಒಂದು ಗೋಲ್ ಇಟ್ಕೊಳ್ಳೋಣ, ಏನು ಮಾಡಬೇಕು. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಮತ್ತು ಹರಿ ಡಿಸೈಡ್ ಆಗಿದ್ದೀವಿ. ಸೊ ನಿಮ್ಮೆಲ್ಲರೂ ಗೋಲ್ ಕೂಡ ನೀವು ಅಂದ್ಕೊಂಡಿರೋದು, ನಿಮ್ಮ ಆಸೆ ಕನಸು ಎಲ್ಲವುದು ಕೂಡ 2024ರಲ್ಲಿ ನೆರವೇರಲಿ ಅಂತ ನಾವಂತೂ ಬ್ಲೆಸ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಪುಟಾಣಿ ಕಂದನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇವಳು ಇವಾಗ ತಾನೇ ಎದ್ದಿದ್ದಾಳೆ. ಸೊ ಹಾಗಾಗಿ ಸ್ಮೈಲ್ ಮಾಡ್ತಾ ಇಲ್ಲ. ಏನಿದು ಆ್ಯಂಡ್ ಪಾಪು ವೆಯ್ಟ್ ಕೂಡ ಕೇಳಿದ್ರಿ. ನಾನು ಅವಳಿಗೆ 3.5 ತಿಂಗಳದ ಇಂಜೆಕ್ಷನ್ ಹಾಕಿಸಿದಾಗ ವೆಯ್ಟ್ ಎಲ್ಲ ಚೆಕ್ ಮಾಡಿಲ್ಲ, ಯಾಕಂದರೆ ಅವಳು ತುಂಬ ಹೇಳ್ತಾ ಇದ್ಲಲ್ವಾ. ಸೊ ಹಾಗಾಗಿ ನಾನೇನು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ. ಬಿಫೋರ್ ಅದಕ್ಕೂ ಒಂದು 20-25 ಡೇಸ್ ಮುಂಚೆ ಚೆಕ್ ಮಾಡಿಸಿದಾಗ ಅವಳು 6 kg ಇದ್ಲು. ಸೊ ಒಂದು ಅಪ್ರಾಕ್ಸಿಮೇಟಲಿ ನಾನು 6.3 ಅಂತ ನಿಮಗೆ ರಿಪ್ಲೈ ಮಾಡಿದ್ದೀನಿ. ಬಟ್ ಅವಳ ವೆಯ್ಟ್ ಎಕ್ಸಾಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ, ಚೆಕ್ ಮಾಡಿಸ್ಬೇಕು. ನೆಕ್ಸ್ಟ್ ಏನಾದರೂ ಜನರಲ್ ಚೆಕಪ್ಪಿಗೆ ಹೋಗಿದ್ದೀವಿ ಅಂತ ಅಂದರೆ ಚೆಕ್ ಮಾಡಿಸಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಆ್ಯಂಡ್ ಹಾಗೆ ನ್ಯೂ ಇಯರ್ಗೆ ಅಂತ ಹೇಳಿಬಿಟ್ಟು ಆಜಿಯಾನಲ್ಲಿ ಹರಿ ತರಿಸಿರೋದು. ಸೊ ಅವನು ಬುಕ್ ಮಾಡಿದ್ದ, ಇಲ್ಲಿ ಅಡ್ರೆಸ್ಗೆಲ್ಲ ಬುಕ್ ಮಾಡಿದ್ದಾನೆ. ಸೊ ಬಂದಿದೆ, ಅದನ್ನು ಕೂಡ ನಾನು ವೇರ್ ಮಾಡಿಬಿಟ್ಟು ಇನ್ನೂ ಹಾಕ್ಕೊಂಡಿಲ್ಲ. ನೋಡ್ತೀನಿ ಸೈಜಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಆ್ಯಂಡ್ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಈ ಪ್ರಾಡಕ್ಟು. ಆ್ಯಂಡ್ ಇದು ನನಗೆ ಇವಳಿಗೆ ಔಟ್ಸೈಡ್ ಕರ್ಕೊಂಡೋದ್ರೆ ಫೀಡಿಂಗ್ ಮಾಡಿಸೋದಕ್ಕೆಲ್ಲ ತುಂಬ ಚೆನ್ನಾಗಿದೆ, ಶರ್ಟ್ ಥರ ಇದೆ. ಸೊ ಫೀಡಿಂಗಿಗೆ ಕೂಡ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ನೋಡಿದ್ದೆ, ಬಟ್ ಕಾರ್ಟಿಗಾಗಿ ಸುಮ್ಮನೆ ಬಿಟ್ಟಿದ್ದೆ. ಹರಿ ತರಿಸಿದ್ದಾನೆ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ನಾಳೆ ನಿಮ್ಮೆಲ್ಲರ ಜೊತೆ 2024 ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ. ಸೊ ಹೊಸ ವಿಡಿಯೋ ಕೂಡ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು 23ಯ ಲಾಸ್ಟ್ ವಿಡಿಯೋ ಆಗಿರತ್ತೆ. ಚಿನಿ ಹನಿ. ಸೊ ಅವಳಿಗೆ ಸ್ವೆಟರ್ ಹಾಕ್ಬಿಟ್ಟಿದ್ದೀನಿ. ಅವಳು ಹುಟ್ಟಿದ ದಿನ ತಗೊಂಬಂದಿದ್ದು, ಒಂದು ದಿನಕ್ಕೂ ಹಾಕಿಲ್ಲ. ಸೊ ಇವತ್ತು ಸ್ವಲ್ಪ ಚಳಿ ಇದೆ ಹೊರಗಡೆ, ಹಾಗಾಗಿ ಹಾಕಿದ್ದೀನಿ. ಸೊ ಅವಳಿಗೆ ಹಿಂಸೆ ಆಗ್ತಾ ಇದೆ, ಯಾವಾಗ ತೆಗಿತೀನೋ ಅನ್ನೋ ಥರ ಹಾಕ್ತಿದೆ ಅವಳಿಗೆ, ಅಲ್ಲ ಕಂದ ಚಿನಿ. ಸೊ ಅವಳು ಇವಾಗ ತಾನೇ ಇದಿಲ್ಲೋ, ಹಾಗಾಗಿ ಅವಳನ್ನ ಜೊತೆಲೆ ಕೂರಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಂದ, ನೀನು ಪಾಚಿ ಮಾಡ್ತೀಯಾ? ಪಾಚಿ ಮಾಡ್ತೀರಾ ನೀವು? ತುಂಬ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅವಳು. ವಾಯ್ಸ್ ಎಲ್ಲ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾಳೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನನ್ನ ಹತ್ರ ಅಮ್ಮ ಹತ್ರ ಬಿಟ್ಟರೆ ಯಾರ ಹತ್ರನೂ ಹೋಗೋದಿಲ್ಲ. ನಿಮ್ಮ ಕಂದಮ್ಮ ಏನದು? ಸೊ ಯಾವುದೇ ಥರದ್ದು ಒಂಥರ ಟೆನ್ಷನ್ ಇದ್ರೂ ಕೂಡ ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ. ಪ್ರೆಗ್ನೆಂಟಲ್ಲಿ ನನಗೆ ಎಷ್ಟು
ರಿಸ್ಕ್ ಆಗಿಬಿಟ್ಟಿತ್ತು. ಇವಾಗ ಅಷ್ಟೇ ನಾನು ಅವಳ್ದು ಒಂದು ಸ್ಮೈಲ್ ನೋಡಿಬಿಟ್ರೆ ಎಲ್ಲ ಮರ್ತೋಗ್ಬಿಡತ್ತೆ. ಯಾವುದೇ ಥರದ ಟೆನ್ಷನ್ ಇರ್ಬೋದು. ಆ್ಯಂಡ್ ನಿದ್ದೆ ತುಂಬ ಕಮ್ಮಿ, ನಿಮ್ಮ ಜೊತೆ ತುಂಬ ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಸಲ್ಲೂ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದೊಂದು ಸ್ಮೈಲ್ ಇರುತ್ತಲ್ವಾ, ಆ ಸ್ಮೈಲ್ ಒಂದು ನೋಡಿದ್ರೆ ಸಾಕು, ಎಲ್ಲನೂ ಮರ್ತೋಗ್ಬಿಡತ್ತೆ ನನಗಂತೂ. ಆ್ಯಂಡ್ ಬಲೂನ್ಸ್ ಎಲ್ಲ ಹಾಗೆ ಇದೆ. ಸೊ ಇವಾಗ ನೈಟ್ ಅಚ್ಚು ಬರ್ತಾನೆ, ಸೊ ಅವ್ನು ಬಂದಮೇಲೆ ಯೂಸ್ ಆಗುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಬ್ಲ್ಯಾಕ್ ಕಲರಲ್ಲಿ ತರಿಸಿರೋದು. ಸೊ ಶರ್ಟ್ ಥರ ಇದೆ, ಹಾಫ್. ಸೊ ಈ ಥರ ಬರುತ್ತೆ. ಆ್ಯಂಡ್ ಈ ಥರ ನಿಮಗೆ ಲೂಸ್ ಇತ್ತು ಅಂದರೆ ಆರಾಮಾಗಿ ನೀವು ಟೈ ಮಾಡ್ಬೋದು ಹಿಂದೆ. ಸೊ ಶರ್ಟ್ ಥರ ಇದೆ, ಸೇಮ್ ಶರ್ಟೇನೆ ಬಟ್ ಲಾಂಗ್ ಇದೆ ಅಷ್ಟೇ, ಫುಲ್ ಸ್ಲೀವ್ ಇದೆ. ಸೊ ಇದು ನನಗೆ ತರಿಸಿರೋದು. ಸೊ ಹರಿಗೂ ಬಂದ್ಬಿಟ್ಟು ಸೇಮ್ ಬ್ಲ್ಯಾಕ್ ಕಲರಲ್ಲಿ ತರಿಸಿರೋದು. ಬಟ್ ಇದು ಅವ್ನಿಗಿನ್ನೂ ಟ್ರೈ ಮಾಡಬೇಕು ಹಾಕಿ, ಯಾಕಂದರೆ ನಾನು ಶರ್ಟಲ್ಲಿ ಅವನಿಗೆ ಯಾವತ್ತೂ ಬ್ಲ್ಯಾಕ್ ಅಂದರೆ ಇದು ಹಾಫ್ ಸ್ಲೀವ್ ಹಾಕಿಸಿ ಟ್ರೈ ಮಾಡಿಸಿಲ್ಲ. ಸೊ ಟ್ರೈ ಮಾಡಬೇಕು, ಬಂದಾಗ ಹಾಕಿಸಿ ನೋಡ್ತೀನಿ, ಚೆನ್ನಾಗಿದೆ ಓಕೆ, ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ. ಸೊ ನಮ್ಮಿಬ್ಬರಿದು ಬ್ಲ್ಯಾಕಲ್ಲೇ ಇದೆ. ಹನಿಗೂ ಕೂಡ ನಾನು ಸ್ವಲ್ಪ ಮ್ಯಾಚ್ ಮಾಡೋಣ ಅಂತಲೇ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಸ್ವಲ್ಪ ಗ್ರೇ ಮಿಕ್ಸಿಂಗ್ ಇದೆ. ನಾಳೆ ಅವಳಿಗೆ ಹಾಕೋ ಬಟ್ಟೆ, ನ್ಯೂ ಇಯರ್ಗೆ ಹೊಸ ಬಟ್ಟೆ 3 ಜನಕ್ಕೂ ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು MRP ನಂದು 1295 ಇದೆ, ಬಟ್ ಇಷ್ಟೊಂದೇನು ಪೇ ಮಾಡಿಲ್ಲ, ಡಿಸ್ಕೌಂಟ್ ಆಗಿದೆ. ಇದು ಬಂದುಬಿಟ್ಟು 999 ಇದೆ. ಸೊ ಇದು ಕೂಡ ಕಡಿಮೆ ಆಯಿತು, ಆಫರ್ ಇತ್ತು, ಸೊ ಕಡಿಮೆ ಆಯಿತು. ಹಾಗಾಗಿ ಅರಿನೇ ಬುಕ್ ಮಾಡಿದ್ದಾನೆ ನೋಡಿ. ಸೊ ನಾನು ಎಲ್ಲಾವುದು ಕಾರ್ಟಿಗೆ ಹಾಕಿಟ್ಟಿದ್ದೆ, ಅವ್ನು ತರಿಸಿದ್ದು. ಮಾಮಿ ಪೊಕ್ಕೋ ವೈಪ್ಸ್ನ ಯೂಸ್ ಮಾಡ್ತೀನಿ ನಾನು ಅವಳಿಗೆ. ಸೊ ನನಗೆ ಮೈಲೋ ವೈಪ್ಸ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಟೆಡಿ ವೈಪ್ಸ್ ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಅಪೋಲೋದು ಕೂಡ ಯೂಸ್ ಮಾಡಿದ್ದೀನಿ. ಸೊ ಎಲ್ಲದು ಓಕೆ, ನಂಗೆ ಅಪೋಲೋದು ಏನು ಅಷ್ಟೊಂದು ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಅಂತ ಅನ್ನಿಸ್ಲಿಲ್ಲ. ಸೊ ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಬಟ್ ಇವಳಿಗೆ ಯಾಕೋ ಇದು ಸ್ವಲ್ಪ ಇರಿಟೇಟ್ ಮಾಡ್ಕೋತಾಳೆ ಇದನ್ನು ಯೂಸ್ ಮಾಡಿದ್ರೆ. ಸೊ ಹಾಗಾಗಿ ಇದು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ, ನಾನು ಯೂಸ್ ಮಾಡಲ್ಲ. ಸೊ ಇವಾಗ ಮೈಲೂದು ತರಿಸ್ಬೇಕು. ಮೈಲೂದು ಬಂದ್ಬಿಟ್ಟು ಇವಳಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು. 95% ಆಲ್ಮೋಸ್ಟ್ 99% ಅವರು ವಾಟರ್ನ ಚೆನ್ನಾಗಿ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ಆ ಒಂದು ವೈಪ್ಸು. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಇವಳಿಗೆ ಯೂಸ್ ಮಾಡಿದ್ದು. ಸೊ ನನಗೆ ಹಾಸ್ಪಿಟಲಲ್ಲಿ ಟೆಡ್ಡಿ ವೈಪ್ಸ್ ಕೊಟ್ಟಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದರಿಂದ ನಾನು ಅದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಬೇಡ ಅಂತ ಹೇಳಿಬಿಟ್ಟು. ಸೊ ಅವಳಿಗೆ ಡೈಪರ್ ಬಂದುಬಿಟ್ಟು ಮಾಮಿ ಡೈಪರ್ ಕೂಡ ಮಾಮಿ ಪೊಕ್ಕೋ ಪ್ಯಾಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಮುಂಚೆ ಟೆಡ್ಡಿ ಯೂಸ್ ಮಾಡ್ತಾ ಇದ್ದೆ. ಟೆಡ್ಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಟ್ ಹೆವಿ ಎಕ್ಸ್ಪೆನ್ಸಿವ್. 10ಗೇನೋ 400 ರುಪೀಸೋ ಏನೋ ಆಗುತ್ತೆ ಅನಿಸುತ್ತೆ, 450 ಆ ಥರ ಆಗುತ್ತೆ. ಸೊ ಅಷ್ಟೊಂದೆಲ್ಲ ಎಕ್ಸ್ಪೆನ್ಸಿವ್ ಇರೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅದಾದಮೇಲೆ ನಾನು ಇವಳಿಗೆ ಹಗ್ಗಿಸ್ ಸ್ಟಾರ್ಟ್ ಮಾಡಿದೆ. ಹಗ್ಗಿಸ್ ಏನಿಲ್ಲ ಅಂದರೂ ಇವಳಿಗೆ ಆಲ್ಮೋಸ್ಟ್ ನಾನೊಂದು 4-5 ಪ್ಯಾಕ್ ಯೂಸ್ ಮಾಡಿದ್ದೀನಿ. 4-5 ಪ್ಯಾಕ್ ಅಂದರೆ ಚಿಕ್ಕ ಪ್ಯಾಕ್ ಅಲ್ಲ, ಇದು 98 to 92 ಡೈಪರ್ಸ್ ಬರುತ್ತಲ್ಲ ದೊಡ್ಡ ಪ್ಯಾಕು, ಅದನ್ನು ಯೂಸ್ ಮಾಡಿದ್ದೀನಿ. ಒಂದು 4 ಪ್ಯಾಕ್ಸ್ ಏನೋ ಯೂಸ್ ಮಾಡಿದ್ದೀನಿ. ಅದು ಚೆನ್ನಾಗಿ ಸೆಟ್ ಆಗಿತ್ತು ಇವಳಿಗೆ. ಅದಾದಮೇಲೆ ಪ್ಯಾಂಪರ್ಸ್ ಯೂಸ್ ಮಾಡಿದೆ, ಅದು ಓಕೆ ಅದೇನು ಅಷ್ಟೊಂದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಇವಾಗ ನಾನು ಪ್ರೆಸೆಂಟ್ಲಿ 1.5 ಮಂತಿಂದನೂ ನನ್ನ ಮಾಮಿ ಪೊಕ್ಕೋ ಪ್ಯಾಂಟ್ಸ್ನ ಯೂಸ್ ಮಾಡ್ತಾ ಇರೋದು. ಇದು ತುಂಬಾ ಚೆನ್ನಾಗಿದೆ. ಹಗ್ಗಿಸ್ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಇವಳಿಗೆ. ಸೊ ಹಗ್ಗಿಸ್ ಕೂಡ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ಮಕ್ಕಳಿಗೆ ಹಾಕಿದಾಗ. ಸೊ ಇದು ಕೂಡ ಅಷ್ಟೇ ನೋಡಿ ಎಷ್ಟು ಎಕ್ಸ್ಪೆಂಡ್ ಆಗುತ್ತೆ. ಸೊ ಹಾಗೆ ಇದು ಬಂದ್ಬಿಟ್ಟು ಅವರು ಎಷ್ಟು ಸಲ ಯೂರಿನ್ ಮಾಡಿಕೊಂಡ್ರು ಕೂಡ ಅಷ್ಟು ಬೇಗ ಇದು ಏನಾಗುತ್ತೆ, ಕೆಳಗಡೆ ಜಗ್ಗೋ ಥರ ಆ ಥರ ಎಲ್ಲ ಆಗಲ್ಲ, ನೀಟಾಗಿರುತ್ತೆ, ತುಂಬ ಚೆನ್ನಾಗಿದೆ ಆ್ಯಂಡ್ ಸಾಫ್ಟ್ ಇದೆ. ಸೊ ಎರಡೂ ಕಡೆನೂ ಈ ಕಾಟನ್ ಬೆಡ್ ಥರನೇ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ತು ಇಷ್ಟ ಆಯಿತು ಇದು. ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವಳಿಗೆ ಯಾವುದೇ ಥರದ್ದು ಇರಿಟೇಷನ್ಸು ಆ ಥರ ಎಲ್ಲ ಏನೂ ಆಗಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಗ್ಗಿಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಪರ್ ಬಂದುಬಿಟ್ಟು ಇವಳಿಗೆ ಪ್ಯಾಂಪರಲ್ಲೇನೋ 2 ಥರ ಇದೆ. ಸೊ 2 ಥರದ್ದು ನಾನು ಯೂಸ್ ಮಾಡಿದ್ದೀನಿ. ಸೊ 2 ಕೂಡ ಇವಳಿಗೆ ಏನಾಗ್ತಾ ಇತ್ತು, ಲೀಕೇಜ್ ಪ್ರಾಬ್ಲಮ್ ಆಯಿತು, ಯೂರಿನ್ ಲೀಕೇಜ್ ಪ್ರಾಬ್ಲಮ್ ಆಯಿತು. ಜೊತೆಲಿ ತುಂಬ ಹೆವಿ ಫೀಲ್ ಆಗ್ತಾ ಇತ್ತು, ಅವಳು ಎತ್ಕೊಂಡ್ರೆ ಕೆಳಗಡೆ ಹಾಗೆ ಬೀಳೋ ಥರ ಫೀಲ್ ಆಗ್ತಾ ಇತ್ತು. ಸೊ ಅಷ್ಟೊಂದು ಹೆವಿ ಫೀಲ್ ಆಗ್ತಿತ್ತು ನನಗೆ. ಅದು ಓಕೆ, ಬಟ್ ಅಷ್ಟೊಂದೆಲ್ಲ ನನಗೆ ಲೈಕ್ ಆಗಲಿಲ್ಲ. ಒಂದು ಹಾಫ್ ಆನ್ ಅವರ್ 1 ಅವರ್ ಅದನ್ನು ಯೂಸ್ ಮಾಡ್ಬೋದು ಅಷ್ಟೇ ಇವ್ರಿಗೆ ಹಾಕ್ಬಿಟ್ಟು, ಅದ್ರ ಮೇಲೆ ಹಾಕೋಕ್ಕಾಗಲ್ಲ. ಬಟ್ ಇದು 2 ಅವರ್ಸ್ 3 ಅವರ್ಸ್ ಎಲ್ಲ ಯೂಸ್ ಮಾಡ್ತೀನಿ ನಾನು. ಸೊ ಚೆನ್ನಾಗಿದೆ ಇದು. ಸೊ ಈ 3 ಟೆಡ್ಡಿ, ಹಗ್ಗಿಸ್, ಪ್ಯಾಂಪರ್ಸ್ ಆ್ಯಂಡ್ ಮಾಮಿ ಪೊಕ್ಕೋ ಪ್ಯಾಂಟ್ಸ್, ಇಷ್ಟು 4 ಯೂಸ್ ಮಾಡಿರೋದ್ರಲ್ಲಿ
ಸೊ ಹಗ್ಗಿಸು, ಟೆಡ್ಡಿ ಆ್ಯಂಡ್ ಇದು ಮಾಮಿ ಪೊಕೊ ಪ್ಯಾಂಟ್ಸ್, ಈ 3 ತುಂಬಾ ಚೆನ್ನಾಗಿದೆ. ಯಾವುದೇ ಥರದ ಅವಳಿಗೇನು ಇಶ್ಯೂಸ್ ಎಲ್ಲ ಆಗಲಿಲ್ಲ, ರ್ಯಾಶ್ ಆ ಥರ ಎಲ್ಲ. ಪ್ರೆಸೆಂಟ್ ಬಂದ್ಬಿಟ್ಟು ನಾನು ಮಾಮಿ ಪೊಕೊ ಪ್ಯಾಂಟ್ಸ್ನ ಯೂಸ್ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ದೊಡ್ಡ ಪ್ಯಾಕೆ ನಾನು ಯಾವಾಗಲೂ ತರಿಸೋದು, ಚಿಕ್ಕ ಪ್ಯಾಕೆಲ್ಲ ನಾನು ತರ್ಸೋದಕ್ಕೆ ಹೋಗಲ್ಲ. ಹಾಗೆ ರ್ಯಾಶ್ ಕ್ರೀಮ್ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಿರೋದು ಚಿಕ್ಕೋ ಡೈಪರ್ ರ್ಯಾಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಅವಳಿಗೆ ಫಸ್ಟು ಬಂದ್ಬಿಟ್ಟು ನಾನು ಜಾನ್ಸನ್ಸ್ ತರಿಸ್ದೆ, ತುಂಬ ಹಳೆ ಬ್ರ್ಯಾಂಡ್ ಅಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸ್ದೆ. ಆದರೆ ಇವಳಿಗೆ ಜಾನ್ಸನ್ಸ್ ಬಂದ್ಬಿಟ್ಟು ಅಷ್ಟು ಸೆಟ್ ಆಗಲಿಲ್ಲ. ಒಂಥರ ಪೌಡರ್ ಹಾಕಿದ್ರೆ ತುಂಬ ಸೀನೋದು, ಅದೊಂಥರ ಘಾಟ್ ಫೀಲ್ ಇತ್ತು, ಅವಳಿಗೆ ಅಷ್ಟು ಸೆಟ್ ಆಗಲಿಲ್ಲ ಅದು. ಸೊ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟೆ, ಹಾಕಲಿಲ್ಲ. ಅದಾದಮೇಲೆ ಸೆಬಾಮೇಡ್ ಕ್ರೀಮ್, ಸೆಬಾಮೇಡ್ ಪೌಡರು. ಸೊ ಇದು ಪುಟಾಣಿದೊಂದು ತರಿಸಿದೆ, ಇವಳಿಗೆ ಸೆಟ್ ಆಗುತ್ತೋ ಇಲ್ವೋ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಇದನ್ನು ತರಿಸಿದೆ. ಇದು ಖಾಲಿ ಆದಮೇಲೆ ದೊಡ್ಡದು ಬುಕ್ ಮಾಡಿಕೊಂಡೆ ಸೆಬಾಮೇಡ್ ಇವಳಿಗೆ. ಸೊ ಇದು ಕೂಡ ಚೆನ್ನಾಗೇ ಸೆಟ್ ಆಗಿತ್ತು ಇವಳಿಗೆ. ಆ್ಯಂಡ್ ಪೌಡರ್ ಕೂಡ ಅಷ್ಟೇ ಚೆನ್ನಾಗೇ ಸೆಟ್ ಆಗಿತ್ತು. ಸೊ ಇದೇನು ಯಾವುದೇ ಥರದ್ದು ಇಶ್ಯೂ ಆಗಲಿಲ್ಲ, ಅವಳಿಗೆ ಚೆನ್ನಾಗೇ ಸೆಟ್ ಆಗಿತ್ತು. ಆ್ಯಂಡ್ ಮಸಾಜ್ ಆಯಿಲ್ ಕೂಡ ನಾನು ಇವಳಿಗೆ ಸೆಬಾಮೇಡೆ ಇವಾಗಲೂ ಕೂಡ ಯೂಸ್ ಮಾಡ್ತಾ ಇರೋದು. ಅದು ಬಿಟ್ಟು ಇನ್ನು ಯಾವುದೇ ಥರದ್ದು ಆಲ್ಮಂಡು, ಸೊ ಕೊಕೊನಟ್ ಆಯಿಲು, ಸೊ ಇದು ಯಾವುದು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಕ್ಯಾಸ್ಟರ್ಡ್ ಆಯಿಲ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಸೆಬಾಮೇಡ್ದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಆ್ಯಂಡ್ ಜಾನ್ಸನ್ಸ್ ಟ್ರೈ ಮಾಡಿದೆ, ಸೆಬಾಮೇಡ್ ಟ್ರೈ ಮಾಡಿದೆ, ಯಾವುದೇ ಥರದ್ದು ಇಶ್ಯೂ ಇಲ್ಲ, ಚೆನ್ನಾಗಿತ್ತು. ಬಟ್ ಹೇಳಿದ್ನಲ್ವಾ, ಸ್ವಲ್ಪ ಪೌಡರ್ ಜಾನ್ಸನ್ಸ್ ಅಲ್ಲಿ ಪೌಡರ್ ಇವಳಿಗೆ ಘಾಟ್ ಫೀಲ್ ಆಯಿತು, ತುಂಬ ಸೀನ್ತಾ ಇದ್ಲು. ಹಾಗಾಗಿ ನಾನು ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟೆ. 1 ವೀಕ್ ಯೂಸ್ ಮಾಡಿ ಡ್ರಾಪ್ ಮಾಡಿಬಿಟ್ಟೆ, ಇವಳಿಗೆ ಸೆಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಸೆಬಾಮೇಡ್ ಕೂಡ ಚೆನ್ನಾಗೇ ಸೆಟ್ ಆಯಿತು, ಏನು ಇಶ್ಯೂ ಇಲ್ಲ. ಬಟ್ 1-2 ಡೇಸ್ ಏನೋ ಇವಳಿಗೆ ನೆಕ್ಕೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ಸೆಟ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಮಾರ್ಕೆಟಲ್ಲಿ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಸೆಬಾಮೇಡ್ ಬಗ್ಗೆ. ಸೊ ನಾನು ಅದಕ್ಕೆ ತರಿಸ್ಕೊಂಡಿದ್ದು. ಅದಾದಮೇಲೆ ಸೊ ನನ್ನ ಕಸಿನ್ ಒಬ್ಬರು ಚಿಕೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರು. ಸೊ ಇದು ಚಿಕೋ ಪೌಡರ್, ಸೊ ಟಾಲ್ಕಮ್ ಪೌಡರ್ ಯೂಸ್ ಮಾಡ್ತಾ ಇದ್ರು. ಸೊ ನಾನು ಅವ್ರ ಹತ್ರ ಕೇಳಿದಾಗ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡು ಅವಳಿಗೂ ಕೂಡ ಅಂತ ಅಂದರು. ಸೊ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇವಳಿಗೆ. ಸೊ ಇದು ಪೌಡರ್ ಚಿಕ್ಕೋದು, ಆ್ಯಂಡ್ ಇದು ಬಂದ್ಬಿಟ್ಟು ಕ್ರೀಮ್, ಆ್ಯಂಡ್ ಇದು ಬಾಡಿ ಲೋಷನ್. ಸೊ ಇದು ಕೂಡ ಕ್ರೀಮ್ ಎಕ್ಸ್ಟ್ರಾ ನಾನು ತರಿಸಿಟ್ಟಿದ್ದೆ. ಸೊ ಇದಿನ್ನೂ ಖಾಲಿ ಆಗಿರಲಿಲ್ಲ, ಇನ್ನು ಸ್ವಲ್ಪ ಇದೆ, ಇನ್ನೊಂದು 2 ಟೈಮ್ಸ್ ಯೂಸ್ ಮಾಡಿದರೆ ಖಾಲಿ ಆಗುತ್ತೆ. ಸೊ ಇದೊಂದು ಫೇಸ್ ಕ್ರೀಮ್ ಏನು ಜಾಸ್ತಿ ಖಾಲಿ ಆಗೋದಿಲ್ಲ, ಸ್ವಲ್ಪ ಅಪ್ಲೈ ಮಾಡ್ತೀನಲ್ವ ಹಾಗಾಗಿ. ಸೊ ಬಾಡಿ ಲೋಷನ್ ಇದು, ಆ್ಯಂಡ್ ಇದು ಬಂದ್ಬಿಟ್ಟು ಡೈಪರ್ ರ್ಯಾಶ್ ಕ್ರೀಮ್. ಸೊ ಇಷ್ಟೂ ನಾನು ಸದ್ಯಕ್ಕೆ ಇವಳಿಗೆ ಯೂಸ್ ಮಾಡ್ತಾ ಇರೋದು. ಸೊ ಸೆಬಾಮೇಡ್ ಬಂದ್ಬಿಟ್ಟು ಹಾಗೆ ಇಟ್ಬಿಟ್ಟೆ. ಸೊ ಇವಾಗ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೇನೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸೆಬಾಮೇಡ್ನ ಹಾಗೆ ಇಟ್ಟಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು 2 ಮಂತ್ಸಿಂದ ನಾನು ಇವಳಿಗೆ ಚಿಕೋ ಪ್ರಾಡಕ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಥರದ್ದು ನನಗೇನು ಇವಳಿಗೆ ಇಶ್ಯೂ ಆಗಿಲ್ಲ, ಇನ್ನು ಚೆನ್ನಾಗೇ ಆಗ್ತಾ ಇದೆ ಸ್ಕಿನ್ ಎಲ್ಲಾನು. ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಸೊ ನೋಡ್ತೀನಿ, ಇನ್ನು 1 ತಿಂಗಳು 2 ತಿಂಗಳು ಈ ಥರ ನೋಡ್ತೀನಿ. ಏನಾದರೂ ಅವಳಿಗೆ ಸೆಟ್ ಆಗದೆ ಸ್ವಲ್ಪ ಅಲರ್ಜಿ ಥರ ಆಗೋದು, ಬ್ಲ್ಯಾಕ್ ಆಗೋದು ಈ ಥರ ಎಲ್ಲ ಆಯಿತು ಅಂದರೆ ಸೊ ಬ್ಯಾಕ್ ಟು ಸೆಬಾಮೇಡ್ ಬರ್ತೀನಿ. ಸೊ ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ಸೆಬಾಮೇಡ್ ಎಲ್ಲ ಬೇಬಿ ಪ್ರಾಡಕ್ಟ್ಸ್ಗಿಂತನೂ ಕಾಸ್ಟ್ಲಿನೇ ಇದೆ. ಸೊ ಇದು ಬಂದುಬಿಟ್ಟು ಸೊ ಇದು 200 ml ತರಿಸಿದ್ದು. ಸೊ ಇದು ಅರೌಂಡ್ ಏನಿಲ್ಲ ಅಂದರೂ 750 ರುಪೀಸ್ ಏನೋ ಆಯಿತು ಇದು ಒಂದು ಕ್ರೀಮಿಗೆ. ಸೊ ಇನ್ನೂ ತುಂಬ ಇದೆ ಕ್ರೀಮು, ನಾನು ಯೂಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಚಿಕೋ ಪ್ರಾಡಕ್ಟ್ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದಲ್ಲ, ಅವಳಿಗೆ ಸೆಟ್ ಆಗಿದ್ದರಿಂದ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡ್ತೀನಿ, ನಾನೇನು ಇದೇ ಪರ್ಮನೆಂಟ್ ಅಂತ ಹೇಳಲ್ಲ, ಅವಳಿಗೆ ಚೆನ್ನಾಗಿ ಸೂಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇಷ್ಟು ನಾನು ಇವಳಿಗೆ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಡೈಪರ್, ಸೊ ವೈಪ್ಸ್, ಬೇಬಿ ಕ್ರೀಮ್ಸು ಯಾವುದೆಲ್ಲ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಸೊ ಮುಖ ಎಲ್ಲ ಉಚ್ಕೋತಾ ಇದೆಯಾ ಚಿನಿ, ಯಾಕೆ? ಇವಳಿಗೆ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಚಿಕ್ಕ ಪ್ರಾಡಕ್ಟ್ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಚಿಕ್ಕ ಪ್ಯಾಕೆಟ್ಗಳನ್ನ ತರಿಸ್ಬಿಟ್ಟು ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಬೇಬಿ ಸ್ಕಿನ್ನಿಗೆ ಸೂಟ್ ಆಯಿತು, ಅವ್ರಿಗೇನೋ ಯಾವುದೇ ಥರದ ಅಲರ್ಜಿ ಆಗಲಿಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಪ್ರೈಸಸ್ ಎಲ್ಲ ಏನು ಸೆಬಾಮೇಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ ಇದು ಅಮೌಂಟ್ ಎಲ್ಲದನ್ನು. ಸೊ ಇವಳಿಗಂತೂ ಸೆಟ್ ಆಗಿದೆ, ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ನೋಡ್ತಿದ್ದೀರಾ?
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಯೂಸ್ ಕೂಡ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಆ್ಯಂಡ್ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಸೊ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ನೆಕ್ಸ್ಟು ಪಾಪುದು ವೆಯ್ಟ್ ಎಲ್ಲ ಚೆಕ್ ಮಾಡಿಸಿದಾಗ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಎಷ್ಟಿದ್ದಾಳೆ ವೆಯ್ಟ್ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ಸ್ವಲ್ಪ ಸುಮಾರು ಕ್ವಶನ್ಸ್ ಬಂದಿತ್ತು. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಇವಾಗಲೇ ಇದು ಲೆಂತ್ ಆಗಿಬಿಟ್ಟಿದೆ ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟು ನಂದು ಗೋಲ್ಡ್ ಶೈನ್ದು ಇನ್ನು ಬೇರೆ ಕ್ವಶನ್ಸ್ ಎಲ್ಲ ಬಂದಿತ್ತು. ಅದೆಲ್ಲದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಸೊ 2023ರ ಲಾಸ್ಟ್ನೇ ವಿಡಿಯೋ ಆಗಿರುತ್ತೆ ಇದು. ನಾಳೆಯಿಂದ 2024. ಹಾಗೆ ಎಲ್ರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಓಕೆ ಬಾಯ್. Okay friends, bye. Thank you for watching. Bye bye. Kanda.